ಅಂಥದ್ದು ಬಂಧುಗಳೇ, ಇವತ್ತಿನ ದಿವಸ ನಿಮ್ಮೆಲ್ಲರ ಒಂದು ಪ್ರೀತಿಗೆ ನಾನು ಎಷ್ಟು ಹೇಳಿದ್ರೆ ಕಮ್ಮಿ ಐತಿ. ಇದರಂತೆ ನಿಮ್ಮೆಲ್ಲರಿಗೂ ಗುರುವಿನ ಸೇವಾ ಮಾಡುವಂಥದ್ದು ಹೆಬ್ಬಳ್ಳಿದಂದು ಅಷ್ಟಲ್ಲ, ವಿದ್ಯೆ ಕೊಟ್ಟ ಗುರುವಿನ ಸೇವಾನು ಮಾಡಬೇಕು, ಬುದ್ಧಿ ಹೇಳುವಂಥ ತಾಯಿ ತಂದೆ ಸೇವಾ ಮಾಡಬೇಕು. ನಮಗೆ ಯಾವುದೇ ಒಂದು ಶಾಸ್ತ್ರ ಪುರಾಣದಲ್ಲಿ ಒಂದು ಗುರು ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ಒಳ್ಳೆಯ ಒಂದು ಜಗಕ್ಕೆ ಮುಟ್ಟಿಸಿ. ಬಂಧುಗಳೇ, ನಾನು ಶಾಲೆ ಕಲಿತವನಲ್ಲ, ಕೇವಲ ಒಂದು ಮಣಿತನದೊಳಗೆ ಹುಟ್ಟಿದಂತಹ ಈ ಶರೀರ ಆ ಸದ್ಗುರು ದೊಡ್ಡಲಾಲ್ ಸಾವಲಿಯ ಆಶೀರ್ವಾದದಿಂದ, ನನ್ನ ಪಡೆದಪ್ಪನ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸೇವಾ ಮಾಡೋದ್ರಿಂದ, ನಿಮ್ಮ ಸೇವೆಯಲ್ಲಿ ಏನೈತಪ್ಪ ಈ ಅಗ್ಗನ ಭಾಗ್ಯ ಅಂದ್ರೆ ನಿಮ್ಮ ಸೇವಾ ಮಾಡೋದ್ರಿಂದ ಹೊರತಾಗಿ ನನಗೆ ಈ ಭಾಗ್ಯ ಸಿಕ್ಕತ್ತಿಲ್ಲ, ಹೊರತಾಗಿ ನಾನಾಗಲಿ ತಗೊಂಡಂತ ಭಾಗ್ಯ ಅಲ್ಲ. ಎಲ್ಲೈತಿ ಭಾಗ್ಯ? ಬಂಧುಗಳೇ, ಸೇವಾ ಮಾಡಿದ್ರೆ, ಪ್ರತಿಯೊಬ್ಬ ಭಕ್ತರು ಸೇವಾ ಮಾಡಿದ್ರಾಗ ಆ ಭಕ್ತರ ಆಶೀರ್ವಾದನೇ ಇವತ್ತು ಪುಣ್ಯದ ದಿನ. ನನ್ನ ಗುರು ಪೂರ್ಣಿಮಾ ದೇವರು ಎಲ್ಲಿದನಮ್ಮ ಅಂದ್ರೆ ಭಕ್ತರ ಹೃದಯದಲ್ಲಿ ಅದನ್ನು, ಭಕ್ತರ ಹೃದಯದಾಗ ದೇವರದನ. ಆ ದೇವರು ಇವತ್ತಿನ ದಿವಸ ಹೆಬ್ಬಳ್ಳಿ ಹದ್ದಿಗೆ ಆಶೀರ್ವಾದ ಕೊಡುವಂಥ ಗುರು ಪೂರ್ಣಿಮೆ. ಗುರು ಎಲ್ಲದನ, ದೇವರು ಎಲ್ಲದನ, ಭಕ್ತರ ಮನಸ್ಸಿನಾಗದನ, ಭಕ್ತರ ಹೃದಯದೊಳಗದನ. ನಿಮ್ಮೆಲ್ಲರ ಪ್ರೀತಿನ, ನಿಮ್ಮೆಲ್ಲರ ಆಶೀರ್ವಾದನ ಇವತ್ತಿನ ದಿವಸ ಈ ಹೂವಿನ ಸುರಿಮಳೆಯಲ್ಲಿ, ಇದು ಹೂವಿನ ಸುರಿಮಳೆ ಅಲ್ಲ, ನಿಮ್ಮೆಲ್ಲರ ಆನಂದದ ಬಾಷ್ಪ ಈ ಒಟ್ಟಲ್ಲ ಆಗಿದ್ದು ಇವತ್ತಿನ ದಿವಸ. ಭಕ್ತರೇ, ಇದರಂತೆ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ನಿಮ್ಮ ಸಂಸಾರದೊಳಗೆ, ನಿಮ್ಮ ಮನೆತನದೊಳಗೆ, ನಿಮ್ಮ ಬಾಳ್ಯದೊಳಗೆ ಸದಾ ಸುಖದಿಂದ ಇರಲಿ ಪರಮಾತ್ಮ. ನಿಮ್ಮ ಕಷ್ಟ ಅನ್ನುವಂಥದ್ದು ದೂರ ಮಾಡಲಿ, ಸಮಾಜದೊಳಗೆ ಒಂದು ದೊಡ್ಡ ವಸ್ತುವಾಗಿ ಬಾಳಲಿ, ಬದುಕಲಿ. ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಕೈ ಬಿಡುವುದಿಲ್ಲ. ಇದು ಅಗದಿ ಕಂಡೀಷನ್ ಹೇಳ್ತೀನಿ, ನಂಬಿದ ಭಕ್ತರನ್ನ ಎಂದೂ ಕೈ ಬಿಡುವುದಿಲ್ಲ ಅಂತ ಹೇಳ್ತಾನ ಲಾಲ್ ಸಾವಲಿ. ಆ ಬೂದಿ ಒಳಗೆ ಮಾತ್ರ ಪರಮಾತ್ಮನ ಅವತಾರ ಐತಿ. ಹೆಬ್ಬಳ್ಳಿ ಹತ್ರ ಅಂತ ಏನೈತಿ, ಆ ಬೂದಿ ಒಳಗೈತಿ. ಆ ಬೂದಿ ಒಳಗೆ ಪರಮಾತ್ಮನ ಶಕ್ತಿ ಐತಿ. ಶಾಪ ನಮಗೆ ತಟ್ಟೆತ್ತಿರ್ತಾವೆ. ನಮ್ಮ ವಂಶ ಪಾರಂಪಾರ, ನಮ್ಮ ರಕ್ತಾಂಶದೊಳಗೆ ಗುರು ಶಾಪ ಅನ್ನೋದು ದೊಡ್ಡ ಶಾಪ. ಆ ಗುರುವಿನ ಮನಸ್ಸು ಗೆದಿಬೇಕು, ಗುರುವಿನ ಗುಲಾಮ ಆಗಬೇಕು. ಇದನ್ನು ದರವಂದು ನೋಡಿ, ದರವೊಬ್ಬ ಭಕ್ತನು ನಾವು ಹಿಂದಿನಿಂದ ಓದಿಕೊಂತ ಬಂದಂಗೆಲ್ಲ ಗುರುವಿನ ಗುಲಾಮ ಮಾರುತಿ, ಶ್ರೀರಾಮನ ಗುಲಾಮ ಮಾರುತಿ. ಗುರುವಿನ ತೋರಿಸ್ಬಿಟ್ಟ ಎದು ಸೀಳಿ. ಅಂಥ ಮಾರುತಿ ಜಗತ್ತಿನೊಳಗ ಸಾಕ್ಷಾತ್ಕಾರ ದೇವರಾಗಿ ನಿಂತ. ನೋಡಿ, ಗುರುವಿನ ಶಕ್ತಿ ಹಂಗತಿ, ಆ ಶ್ರೀರಾಮನ ಶಕ್ತಿ ಹಂಗತಿ. ಶ್ರೀರಾಮನ ತನ್ನ ಹೃದಯದೊಳಗೆ ಇಟ್ಟುಕೊಂಡು ತೋರಿಸ ನಿನ್ನ ಗುರು ಅಂತಾರೆ ಎದು ಸೀಳಿ ತೋರಿಸಿಬಿಟ್ಟ ಮಾರುತಿ. ಅಂಥ ಒಂದು ಭಕ್ತರಾಗಬೇಕು. ಎಲ್ಲದನ ಹೆಬ್ಬಳ್ಳಿ ಬಲೆ ಹೇಳ್ತಲ್ಲ ಅವನ, ನೀನು ಹೆಬ್ಬಳ್ಳಿ ಅಂತ ಬಹಳ ಹೇಳ್ತಿ. ಎಲ್ಲದನ ನಿನ್ನ ಹೆಬ್ಬಳ್ಳಿ ಅಂತ ಅಂದ್ಕೊಳ್ಳ ಲಟ್ನ ತೋರಿಸುವಂತ ನಿಮ್ಮ ಭಕ್ತಿ ಬೆಳಿಲಿ ನಿಮ್ಮ ಹೃದಯದಾಗ ಅಂತ ನಾ ಹೇಳ್ತೀನಿ. ನಿಮ್ಮಲ್ಲಿ ಭಕ್ತಿ ಬೆಳೆದು ನಿಂತಂದ ಕರೆ ಆದ್ರೆ ಹೆಬ್ಬಳ್ಳಿ ಅಂತ ನೆನೆಸಿದಾಗ ನಿಮ್ಮ ಹೃದಯದಾಗ ಅದನ್ನ ನಿಮ್ಮ ಆಸೆ ನಡೆಸೇ ಕೊಡ್ತಾನೆ. ಇದು ಅಗ್ಲಿ ನಾನು ಲಾಲ್ ಸಾವಲಿ ಸಾಕ್ಷ್ಯ ಮಾಡಿ ಹೇಳ್ತೀನಿ. ನೆನೆಸಿದಾಗ ಕನಸಿನಾಗ ಬರ್ತೀನಿ, ನೆನೆಸಿದವ್ರ ಹತ್ರ ಇರ್ತೀನಿ ಅಂತ ಅಲ್ಲಿ ಹೇಳ್ತಿರ್ತಾನೆ ಗದ್ದಿಗೆ ಮ್ಯಾಗ. ಅಂಥ ಒಂದು ಶಕ್ತಿ ಬಂಧುಗಳೇ, ನೀವೆಲ್ಲರೂ ಕೊಟ್ಟಂತ ಆಶೀರ್ವಾದ ಈ ಶರೀರಕ್ಕೆ, ಈ 85ರ ಶರೀರ ನಿಮ್ಮೆಲ್ಲರ ಒಂದು ಆಶೀರ್ವಾದ. ಈ ಅಜ್ಜಿಗೆ ನಿಮ್ಮೆಲ್ಲರ ಆಶೀರ್ವಾದನೇ ಆಯುಷ್ಯ ಬೆಳೆಯಕತ್ತಿದ್ದಲ್ಲ, ಹೊರತಾಗಿ ಇಲ್ಲದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿಕ್ಕಂದ್ರೆ ಇದು 85ರ ಮರಿ ಹಾಕಿದ್ದಿಲ್ಲ. ಅದಕ್ಕೆ ಭಕ್ತರ ಪ್ರೀತಿ, ಭಕ್ತರ ಆಶೀರ್ವಾದ, ಭಕ್ತರ ಶಕ್ತಿ, ಭಕ್ತರ ಬಹುಮಾನ ಇಷ್ಟೆಲ್ಲ ಬಾಳೆ ಆಗಬೇಕಾದ್ರೆ ಹೆಬ್ಬಳ್ಳಿ ಅಂತ ಭಕ್ತರೇ ಇದಕ್ಕೆ ಮೂಲ ಕಾರಣ. ಭಕ್ತರೇ ನನ್ನ ಬಲಗೈ, ಭಕ್ತರೇ ನನ್ನ ದೇವರು, ಭಕ್ತರೇ ಒಂದು ದೊಡ್ಡ ಆಶೀರ್ವಾದ ಕೊಡುವಂತಹ ಶಕ್ತಿ. ದೇವರು ಎಲ್ಲಿ ಅದನ್ನಪ್ಪ ಅಂದ್ರೆ ಭಕ್ತರ ಹೃದಯದಲ್ಲಿ ಅದನ್ನು. ಗುರು ಎಲ್ಲದನಪ್ಪ ಅಂತಂದ್ರೆ, ಗುರು ಎಲ್ಲದನಪ್ಪ ಅಂದ್ರೆ ಭಕ್ತರ ಹೃದಯದಾಗ ಅದನ್ನು. ಯಾರು ನಂಬಿಕೊಂಡು ಹೋಗ್ತಾರೆ, ಯಾರು ಹೆಬ್ಬಳ್ಳಿ ಹತ್ರ ಮಾತು ಕೇಳ್ತಾರ, ಗುರು ಎಲ್ಲದನಪ್ಪ ಅಂದ್ರೆ ಹೆಬ್ಬಳ್ಳಿ ಹತ್ತಿರ ಹತ್ರ ಹೋದನ, ನಿಮ್ಮ ಹತ್ರ ಹೋದನ, ನಂಬಿದವ್ರ ಹತ್ರ ಎಲ್ಲರ ಹತ್ರ ಹೋದನ. ಪರಮಾತ್ಮ ಸತ್ಯ ಸಾಯಿಬಾಬನ ಹೋದನ, ಗುರು ರಾಘವೇಂದ್ರನು ಅದಾನ, ಹೆಬ್ಬಳ್ಳಿ ಅರ್ಜುನ ಅದಾನ, ಗುರು ದೊಡ್ಡಲಾಲ್ ಸಾವಲಿ ಇದಾನ. ಆ ಪರಮಾತ್ಮಂತೂ ಮೊದಲದನ ನಿಮ್ಮೆಲ್ಲರ ಹೃದಯದಾಗ.
ಯಾಕೆ? ನಂಬಿಕೆ ಬೇಕು ಭಕ್ತರೇ. ಯಾಕಂದ್ರೆ ಪ್ರತಿ ವರ್ಷದಕ್ಕಿಂತ ವರ್ಷ ಮೊದಲು ನಮ್ಮ ಹಿರಿಯರು ಇಲ್ಲೇ ಅಗದಿ ಭಾಳ ಕಷ್ಟ ಬಿಟ್ಟು ಬೆಳೆಸಿದಂಥ ಜಾಗ ಇದು. ಅಗದಿ ಮುಖ್ಯ ಪ್ರಮುಖರು ನಮ್ಮ ಹಿರಿಯರಂಥ ತ್ಯಾಗಿಗಳು ಯಾರು ಇಲ್ಲ. ಬಾಗಲಕೋಟೆಯವರು, ರಾಮದುರ್ಗದವರು, ಹೆಬ್ಬಳ್ಳಿಯವರು ನನ್ನ ಎತ್ತು ಹಿಡ್ಕೊಂಡು ದರಬಂದ್ಕೊಂಡು ನನ್ನ ಅಡಗಟ್ಟೆ ನಿಂತು ಮಾಡೋಣಪ್ಪ ಮಾಡೋಣ ಹೀಗೆಲ್ಲ ಒಂದು ಹೊರಪು ಕೊಟ್ಟುಕೊಂತ ಅಜ್ಜರ ಒಂದು ಈ ಸ್ಥಾನಕ್ಕೆ ತಂದು ನಿಲ್ಲಿಸ್ತವ್ರು. ಒಂದು ಬಾಗಲಕೋಟೆ, ಒಂದು ಹೆಬ್ಬಳ್ಳಿ, ಒಂದು ರಾಮದುರ್ಗ, ಈಗ ಧಾರವಾಡ ಭಕ್ತರ ಪ್ರೀತಿ ಅಷ್ಟಿಷ್ಟಲ್ಲ, ಹುಬ್ಬಳ್ಳಿ ಭಕ್ತರ ಪ್ರೀತಿ ಅಷ್ಟಿಷ್ಟಲ್ಲ. ಹೇಳಿದ್ರು ಎಲ್ಲ ಭಕ್ತರ ಪ್ರೀತಿ ಐತಿ. ಹೇಳಿಕೊಂತ ಹೋದ್ರೆ ಯಾರದಂತ ಹೇಳಿ ಜಗತ್ತಿನ ತುಂಬ ನಾವು ಬಳ್ಳಿ ಹಾಕ್ಬಿಟ್ಟೈತಿ. ಇದು ಹೆಬ್ಬಳ್ಳಿ ಅಲ್ಲ, ಇದು ಹಬ್ಬಿದ ಬಳ್ಳಿ ಆಯ್ತು. ಇದು ಹಬ್ಬಿದ ಬಳ್ಳಿ ಆಗೈತಿ. ಇನ್ನದು ಹೂವಾಗಿ, ಕಾಯಾಗಿ, ಹಣ್ಣಾಗಿ, ಆಗ ಹಣ್ಣು ಎಲ್ಲರ ಪ್ರೀತಿಯ ಒಂದು ತಿನ್ನುವಂಥ ವಸ್ತು ಆಗೈತಿ. ಭಕ್ತರೇ, ಆ ಹಣ್ಣು ಕೆಡಿಸ್ಬೇಡ್ರಿ. ಹೆಬ್ಬಳ್ಳಿ ಹದ್ದನ ಹೆಸರು ಕೆಡಿಸ್ಬೇಡ್ರಿ. ಹೆಬ್ಬಳ್ಳಿ ಹದ್ದ ಯಾವಾಗಲೂ ನಿಮಗೆ ಅನ್ಯಾಯ ಬಸವನಲ್ಲ. ಬೇಕಾದವಿಲ್ಲವ ಒಂದೇ 18 ಜಾತಿ ಬೇಕಾದವರು ಬರಲಿ, ಬೇಕಾದ ಮಕ್ಕಳು ಬರಲಿ, ಹೆಣ್ಮಕ್ಳು ಬರಲಿ, ಗಣಮಕ್ಕಳು ಬರಲಿ. ಹೆಬ್ಬಳ್ಳಿ ಹದ್ದನಿಂದ ಒಳ್ಳೇದಾಗುತ್ತಲ್ಲ ಹೊರತಾಗಿ ಕೆಟ್ಟಂತೂ ಆಗಿಲ್ಲ, ಆಗುವುದಿಲ್ಲ. ಇಂಥಲ್ಲಿ ಹೆಬ್ಬಳ್ಳಿ ಹದ್ದನಿಂದ ಕೆಟ್ಟಾಗಿತ್ತು ಅಂತ ಕೈ ಮಾಡಿ ತೋರಿಸಿಬಿಡಿ. ಅವ್ರ ಜೊತೆಗೆ ಇರುವುದಿಲ್ಲ. ಹೆಬ್ಬಳ್ಳಿ ಹದ್ದನಿಂದ ಇಂಥಲ್ಲಿ ಒಂದು ಜಗಳ ಕೆಟ್ಟಾಗಿತ್ತು ಅಂತ ತೋರಿಸ್ಬಿಡ್ರಿ. ಮರದಿಸಿವಿ ಹೆಬ್ಬಳ್ಳಿ ಹದ್ದು ಇರುವುದಿಲ್ಲ ಅಂತ ತಿಳ್ಕೊಂಬಿಡ್ರಿ. ಅಂಥ ಒಂದು ಶಕ್ತಿ ದುಡ್ತೀನಿ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಈ ಶರೀರ ಮೇಲೆ ಸದಾ ಇರಲಿ ಅಂತ ಬೇಡ್ಕೊತೀನಿ ಆ ಪರಮಾತ್ಮನಲ್ಲಿ. ಭಕ್ತರಿಗೆ ಗುರು ಪೂರ್ಣಿಮಾ ಎಷ್ಟು ಹೇಳಿದ್ರು ಹೆಚ್ಚಿನ ಒಂದು ಮಹತ್ವದ ದಿನ. ತಾಯಿ ಗುರು ರಾಘವೇಂದ್ರ ಗುರು, ಸತ್ಯ ಸಾಯಿಬಾಬಾ ಗುರು. ಈ ಹೆಬ್ಬಳ್ಳಿಯಲ್ಲಿ ಗುರು ದೊಡ್ಡಲಾಲ್ ಸಾವಲಿ ಮತ್ತು ರಹಮಾನ್ ಸಾವಲಿ ಗುರು ಈ ತಯಾರಾಗಿ ಈಗಾಗಲೇ 15-20 ವರ್ಷ ಆಯ್ತು ಕಳೆದು. ನಮ್ಮ ಹಿರಿಯರು ಹಂತವಾಗಿ ಮೊದಲು 10-15 ಮಂದಿ ಗುರು ಪೌರ್ಣಿಮಾ ಮಾಡೋಣಪ್ಪ, ಶುರು ಮಾಡೋಣ ಅಂತ ಹೇಳಿ ನಮ್ಮ ಹಂದ್ರಾಳ ಪರಬಣ್ಣವರು, DJ ಕುಲಕರ್ಣಿಯವರು, ದಾಮೋದರ ಕುಲಕರ್ಣಿಯವರು, ಶಿವನಗೌಡರು, ಕೆಲವು ಮಂದಿ ನನ್ನ ಮುಖ್ಯ ಹಿರಿಯರು ಮೊದಲ ತರಾವ್ ಮಾಡಿದ್ರು. ಒಂದು 15 ಮಂದಿ ಪೂಜಾ ಮಾಡಿದರು. ಅವತ್ತಿನ ದಿವಸ ನನ್ನ ಬಾಯಿ ದೇವರು ನುಡಿಸಿದ್ದು, ನೀವು ಪ್ರತಿ ವರ್ಷ ಬಿಡಬೇಡ್ರಿಪ್ಪ ಗುರು ಪೌರ್ಣಿಮಾ. ಇದು ಮುಂದೆ ಬಹು ದೊಡ್ಡ ಪ್ರಮಾಣ ಆಗ್ತೈತಿ. ಗುರುವಿನ ಮಹಿಮಾ ದೊಡ್ಡದೈತಿ. ಇದನ್ನ ವರ್ಷಕ್ಕೊಮ್ಮೆ ಗುರು ಪೌರ್ಣಿಮಾ ನಡೆಸಬಿಡ್ರಿ ನೀವು ಹಿರಿಯರಂದ್ರೆ. ಅದು 10-15 ಹೊತ್ತು, ಈಗ 10-15 15,000ಕ್ಕೆ ಬರಕತ್ತೇವು ಭಕ್ತರೇ. ಇದರಂತೆ ಈ ಗುರು ಪೌರ್ಣಿಮೆ ಅನ್ನುವಂಥದ್ದು ಈ ಹೆಬ್ಬಳ್ಳಿಯಲ್ಲಿ ದೊಡ್ಡ ಜಾತ್ರೆನ ಆಗ್ತೈತಿ. ಮುಂದೆ ದೊಡ್ಡ ಮಹಿಮದ ದಿನನ ಆಗ್ತೈತಿ. ಅದು ಎಲ್ಲರಿಗೂ ನಮ್ಮ ಹಿರಿಯರು ದುಡ್ದಂಥ ಪ್ರತಿಫಲ. ಈಗಲ ಹಿರಿಯರು ಅಗದಿ ಒಳ್ಳೆಯ ಒಂದು ಬುದ್ಧಿ ಹೊಂದಿರೋದ್ರ. ಈಗಲ ಹಿರಿಯರಿಂದ ದೊಡ್ಡ ಕೆಲಸ ಅದು. ಮೊದಲನೇ ಹಿರಿಯರಿಂದ ಸ್ವಲ್ಪ ಅದು, ಈಗಲ ಹಿರಿಯರಿಂದ ದೊಡ್ಡ ಕೆಲಸ ಆಗೈತಿ. ಎಲ್ಲರೂ ಪ್ರಮಾಣದಿಂದ ದುಡಿಯಾಕಿದ್ದಾರೆ. ಹೆಬ್ಬಳ್ಳಿಯವರು ಮತ್ತು ಹುಬ್ಬಳ್ಳಿಯವರು ಮತ್ತು ಬಾಗಲಕೋಟೆಯವರು, ಧಾರವಾಡದವರು, ಈ 108 ಹಳ್ಳಿಯವರು, 108 ದೊಡ್ಡ ಊರವರು ಈ ಅಜ್ಜಿಗ ದೊಡ್ಡ ಶಕ್ತಿಯಾಗಿ ನಿಂತಲ್ಲೇ ದೊಡ್ಡ ಒಂದು ದೇವಸ್ಥಾನ ಆಯ್ತು, ದರ್ಗಾ ಆಯ್ತು. ಆಮೇಲೆ ಈ ಕಲ್ಯಾಣ ಮಂದಿರ ಆಗ್ತೈತಿ. ಮುಂದಿನ ವರ್ಷ ಎಲ್ಲ ಕಾರ್ಯಕ್ರಮ ಅಲ್ಲೇ ನಡೆಸಬೇಕು ಅನ್ನೋ ಆಸೆ ಇಟ್ಕೊಂಡಿನಿ. ಭಕ್ತರೇ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಈ ಹೆಬ್ಬಳ್ಳಿ ಅಜ್ಜಿಗೆ ಸದಾ ಇದರಂತೆ ಪ್ರೀತಿ ಇರಲಿ. ಈ ಗುರು ಪೂರ್ಣಿಮೆಯ ಮಹತ್ವದ ದಿನಕ್ಕೆ ಮುಂದಿನ ವರ್ಷ ಇದ್ರ ಡಬಲ್ ಕೂಡಿ ಗುರು ಪೂರ್ಣಿಮಾ ಶೃಂಗಾರ ಸಡಗರದಿಂದ ಆನಂದ ಸ್ವರೂಪದಿಂದ ಮಾಡಿ ಪ್ರಸಾದ ತಗೊಂಡು ಹೋಗ್ಬೇಕು. ಈಗೆಲ್ಲರೂ ನೀವು ಹೆಚ್ಚಿಗೆ ನಾ ಏನು ಹೇಳೋದಿಲ್ಲ. ಮುಖ್ಯ ಉಳಿದದ್ದೇನಪ್ಪ ಅಂದ್ರೆ ಶಾಂತ ರೀತಿಯಿಂದ ಸಮಾಧಾನದಿಂದ ನೀವು ಪ್ರಸಾದ ತಗೊಂಡು ಹೋಗ್ಬೇಕು. ಮಳೆ ಹಬ್ಬ ಬಂತು, ಮುಂಜಾನೆ ಹಬ್ಬ ಗದ್ದಿಗಾಗಿ ಏನು ಹೇಳ್ದ ಅಜ್ಜ, ಎಲ್ಲಾನು ಕೇಳ್ತೀರಪ್ಪ, ಎಲ್ಲರಲ್ಲಿನೂ ಆಸೆ ಕೇಳಬೇಕು ಅನ್ನೋದೈತಿ. ಆದ್ರೆ ಹೆಂಡ ದೇವರ ಗಂಡ ಪುಂಡ ಮಹಾರಾಜನ್ನ ಯಾರು ಕೇಳುವಲ್ಲೋ ಅಂತ ಹೇಳಿದ ಅರ್ಥ. ಅಂದಾಗ ಅಜ್ಜನ ದನಿಗೆ ಹೋಗಿ ಕೊಟ್ಟನೋ ಯಾರು ಕೇಳಿದ್ದಿಲ್ಲ. ಪುಂಡ ಮಹಾರಾಜನ ಕೇಳುವಲ್ರಿ ಅಲ್ಲ, ಎಲ್ಲರೂ ಒಬ್ಬರಿ ನಿಮ್ಮ ಸಂಕಟನ ಕೇಳ್ತೀರಿ ಅಂದ. ಊಟ ಟೈಮ್ ಕಪ್ ಬಂದ, ಅವನು ಬೇಯಬೇಡ್ರಿ, ಎಲ್ಲ ತವಲಿ ಸಂಪೂರ್ಣ ಆಕತಿ ಮಳಿ,
ಇನ್ನು 2-3 ದಿವಸ ಸಾಕು ಬೇಕನ್ನುವಾಗ ಆಗಕ್ಕೆ ಇನ್ನು 2-3 ದಿವಸ. ಬಂಧುಗಳೇ, ಈ ಗುರು ಪೂರ್ಣಿಮಾ ಆಶೀರ್ವಾದ, ಸತ್ಯ ಸಾಯಿಬಾಬಾನ ಆಶೀರ್ವಾದ, ಗುರು ರಾಘವೇಂದ್ರನ ಆಶೀರ್ವಾದ, ದೊಡ್ಡಲಾಲ್ ಸವಲಿ ಆಶೀರ್ವಾದ, ಪಡೆದಪ್ಪನಾದ ರೈಮಂಡ್ ಶಾವಲಿ ಆಶೀರ್ವಾದ, ಹೆಬ್ಬಳ್ಳಿ ಅರ್ಜುನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ. ನಿಮ್ಮ ಬಡತನ ಚಿಂತನೆ ಬಿಡಿಸಲಿ, ದುಶ್ಚಟಗಳನ್ನು ಬಿಡಿಸಲಿ, ಒಳ್ಳೆಯ ಮಾನವರಾಗಿ ಬದುಕಲಿ. ಹೆಬ್ಬಳ್ಳಿ ಅರ್ಜುನ ಹೆಸರು ಬರಬೇಕಾದ್ರೆ ನಾವು ಮೊದಲು ಒಳ್ಳೆಯ ಮಾನವರಾಗಬೇಕು. ತಾಯಿಗಳಿಗೆ ನನ್ನ ಮೊದಲನೇ ನಮಸ್ಕಾರ. ಯಾಕಂದ್ರೆ ಗುರು ಪೂರ್ಣಿಮಾ ಅಂದ್ರೆ ಗುರು ಅಂದ್ರೆ ತಾಯಿ. ಜನನಿ ತಾನೇ ಮೊದಲು ಗುರು. ಗುರು ಎಲ್ಲರ ಮೊದಲನೇ ಗುರು ಅಂದ್ರೆ ತಾಯಿ. ಅದಕ್ಕೆ ತಾಯಿಗಳೇ, ನೀವು ಮೊದಲನೇ ಸ್ಥಾನದಾಗಿರೋ ಅವರು ಗುರುವಿನ ಹೆಸರಿನಾಗೆ ನಿಮಗೆ ಮೊದಲನೇದ್ದು ಅಜ್ಜನ ಒಂದು ಪ್ರೀತಿಯ ಒಂದು ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ. ಈ ಅಜ್ಜನ ಇನ್ನೂ ಸದಾ ಸುಖದಿಂದ ಇರಲಿ ಅಂತೇಳಿ ತಾಯಿಗಳ ಆಶೀರ್ವಾದ ಕೇಳ್ತೀನಿ. ಎಲ್ಲರೂ ತಾಯಿಗಳ ಆಶೀರ್ವಾದ ಬೇಕು. ಎಲ್ಲ ಬಂಧುಗಳಲ್ಲಿ ನಾನು ಶಾಲೆ ಕಲ್ತವನಲ್ಲ, ಹಂಗೆ ದಡ ಏನಾರು ಒಂದು ಕೇಳ್ತಿದ್ದು ಹೇಳ್ಬಿಡ್ತೀನಿ. ತಪ್ಪಾಗಿದ್ರೆ ಕ್ಷಮ ಮಾಡ್ರಿ. ಇದರಂತೆ ಸದಾ ಪ್ರೀತಿಯಿಂದ ವರ್ಷಕ್ಕೊಮ್ಮೆ ನಾನು ಹೆಂಡಬಿಲ್ ಚಾಪ್ಸವನಲ್ಲ, ಪಬ್ಲಿಕ್ ಮಾಡೋವನಲ್ಲ, ಅಡ್ವರ್ಟೈಸ್ ಮಾಡೋವನಲ್ಲ. ಇದೇ ಒಂದು ಆಮಂತ್ರಣ ತಿಳ್ಕೊರಿ. ಪ್ರತಿ ವರ್ಷ ಈ ಗುರು ಪೌರ್ಣಿಮೆಗೆ ಇದಕ್ಕಿಂತ ಹೆಚ್ಚು ಬಂದು ಈ ಹೆಬ್ಬಳ್ಳಿಯಲ್ಲಿ ಗುರು ದೊಡ್ಡಲಾಲ್ ಸಾವಲಿಯ ಗುರು ಪೌರ್ಣಿಮಾ, ಸತ್ಯ ಸಾಯಿಬಾಬನ ಗುರು ಪೌರ್ಣಿಮಾ, ರಾಘವೇಂದ್ರನ ಗುರು ಪೌರ್ಣಿಮಾ ವರ್ಷಕ್ಕೊಮ್ಮೆ ಇಲ್ಲಿ ಹೆಬ್ಬಳ್ಳಿಗೆ ನಡೆದಿರುತ್ತೆ. ಇದನ್ನು ನೀವು ಸದಾ ಖುಷಿಯಿಂದ ಬಂದು ಈ ಪೌರ್ಣಿಮೆಯ ಒಂದು ಅನ್ನ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ನನ್ನ ನಮಸ್ಕಾರ.